ಸೊ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸತ್ಯ. ವೆಲ್ಕಮ್ ಮಾಡ್ತೀನಿ ಅನದರ್ ETS2 ವಿಡಿಯೋಗೆ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಓಡಿಸ್ತಾ ಇದ್ದೀವಿ ನಮ್ಮ ಫ್ಲೈ ಬಸ್ನ. ಸೊ ಡೋರ್ ಕ್ಲೋಸ್ ಮಾಡಿಕೊಂಡೆ. ಸೊ ಇದು ನೋಡ್ತಾ ಇರ್ಬೋದು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಕುಂದಾಪುರಕ್ಕೆ ಆ್ಯಂಡ್ ಕುಂದಾಪುರದಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಓಡಾಡೋಂಥ ಬಸ್ಸು. ಸೊ ವಯಾ ಬಂದು ಇದು ಮಂಗಳೂರು, ಮೋಸ್ಟ್ಲಿ ಇಲ್ಲೇ ಹಾಕಿದ್ದಾರೆ, ಒಂದು ನಿಮಿಷ ತೋರಿಸ್ತೀನಿ ತಾಳಿ. ಸೊ ಇದು ವಯಾ ಬಂದು ಅಂದರೆ ಮಾರ್ಗ ಯಾವ ಕಡೆಯಿಂದ ಹೋಗುತ್ತೆ ಅಂದರೆ, ಸೊ ಮಂಗಳೂರು, ಉಡುಪಿ, ಮಣಿಪಾಲ್ ಇದು 3 ಕಡೆ ಎಂಟ್ರಿ ಆಗಿ ಹೋಗುತ್ತೆ. ಸೊ ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ನಾನೀಗ ಏರ್ಪೋರ್ಟ್ ಕಡೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿನ. ಏರ್ಪೋರ್ಟಿಗೆ ಫಸ್ಟು ಲೊಕೇಶನ್ ಹಾಕೊಳ್ಳೋಣ. ಇಲ್ಲಿ ಗಾಡಿ ನಿಲ್ಲಿಸಿದಾಗ GPS ರೀಸೆಟ್ ಆಗ್ಬಿಟ್ಟಿದೆ. ಏರ್ಪೋರ್ಟು ಮತ್ತೆ ಇದು ಏರ್ಪೋರ್ಟ್ ಮುಂದೆನೇ ನಿಲ್ಲಿಸ್ಬೇಕು, ಸ್ಟಾಪ್ ಇರೋದು ನಂದು. ಸೊ ಇನ್ನೂ ಅರೌಂಡ್ 150 ಕಿಲೋಮೀಟ್ರ್ ಇದೆ ಗುರು. ಸರಿ ಹೊಡ್ಯಾಣ. ವೋಲ್ವೋ ಗಾಡಿ ಮಾತ್ರ ಸೂಪರ್ ಗುರು. 12 ಗೇರ್ ಏನೋ ಇದೆ ಆ್ಯಂಡ್ ಐ ಶಿಫ್ಟರ್ ಗೇರು. ಏನು ಗುರು ಮುಂದೆ ಏನೋ ಜಾಮ್ ಆಗಿರಂಗೈತೆ, ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಜಾಮ್ ಆಗಿರಂಗೈತೆ. ಏನಾಯಿತು, ಹಿಂಗೆ ಜಾಮ್ ಆಗೈತಲ್ಲ? ಓಹೋ, ಇವನು ಯಾರು ಗುರು? ದೊಡ್ಡ ಮನೆ ಹುಡುಗ ಆಪೋಸಿಟ್ ಬಂದವನೇ. ಇವನು ಹಿಂದ್ಗಡೆಯಿಂದ ಇಕ್ಕೇ ಬಿಟ್ಟವನು ಗಾಡಿಗೆ. ಹೋಗತ್ತ ಅದಕ್ಕೆ ಜಾಮ್ ಇಷ್ಟೊತ್ತಾದ್ರೂ ನಾನು ಎಂತಕ್ಕೆ ಜಾಮ್ ಆಗಿದೆ ಅಂತೀನಿ. ಅವ್ನು ಯಾರೋ ಇಕ್ಕೇ ಬಿಟ್ಟವನು, ಹೋಗತ್ತೆ ಗಾಡಿಗೆ. ಸೊ ಯಾವುದೋ ಟೆಸ್ಟಿಂಗ್ ಹೋದ್ರೆ ಹೋಯ್ತು. ಸೊ ಯಾವ್ದಾರು ಕಂಪ್ನಿಯವರು ತಗೊಳಕ್ಕೆ R&D ಮಾಡ್ತಾ ಇರ್ತಾರಲ್ಲ, ಅದು ಬೇರೆ ಮಾಡ್ತಾರೆ. ಇದು ಬಂದು ಫ್ಲೈಓವರ್ ಗುರು. ಸೊ ಏರ್ಪೋರ್ಟಿಗೆ ಹೋಗಿ ಕೆಳಗಡೆಗೆ ಹೋಗುತ್ತೆ ಅಂತ ಇದೆ. ಇವೇ ಕನೆಕ್ಟ್ ಆಗುತ್ತೆ. 2 ಫ್ಲೈಓವರ್ ಸಿಗುತ್ತೆ ನಮಗೀಗ ಹೋಗ್ತಾ. ಸೊ ಇದೊಂದು ಈಗ ಪಾಸ್ ಆದ್ವಲ್ಲ, ಅದೊಂದು ಫ್ಲೈಓವರು. ಅದ್ರ ಜೊತೆಗೆ ಇನ್ನೂ ಒಂದು ಫ್ಲೈಓವರ್ KPN, ಸ್ಕ್ಯಾನಿಯಾ KPN ಹೋಯ್ತು. ಇದು ಯಾವುದಿದು? ಕಿಲಾಡ ಅನ್ಕೊತೀನಿ. ಅದೇನೆ ರೆಡ್ ಕಲರ್ ಬರೋದು, ಅದೇ ಕಿಲಾಡನೋ ಕಿಲಾಡಿನೋ ಏನೋ ಕರೆಕ್ಟಾಗಿ ಗೊತ್ತಿಲ್ಲ ಗುರೋದು. ಮೋಸ್ಟ್ಲಿ ಕಿಲಾಡ ಅಂತ ಅನ್ಕೊತೀನಿ. ಇದು ಯಾವುದಿದು? ಇದು ಯಾವುದಪ್ಪ ಗೊತ್ತಿಲ್ಲ. ಇದು ತಮಿಳ್ನಾಡು ಫಿಕ್ಸು. ಸುಮಾರು ಗಾಡಿಗಳು ಓಡಾಡ್ತಾವೆ ಗುರು. ಇದು ಏರ್ಪೋರ್ಟ್ ರೋಡ್ ಅಲ್ವಾ, ಸೊ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡ್ತವೆ. ತಮಿಳ್ನಾಡ್ದು 2 ಗಾಡಿ ಹೋಗ್ಬಿಡ್ತು ಬ್ಯಾಕ್ ಟು ಬ್ಯಾಕು. ಇದು ಯಾವುದೋ ನೇಮ್ಲೆಸ್ ವೋಲ್ವೋ. ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನೋಡ್ತಾ ಇದ್ದೀರಲ್ಲ ಸ್ಪೀಡ್ ಮಾತ್ರ. ಸ್ಪೀಡ್ ಓಪನ್ ಮಾಡ್ತೀನಿ. ಸ್ಪೀಡೋ ಕ್ಯಾಮ್ರಾ ಓಪನ್ ಮಾಡೋಣ. ನೋಡ್ತಾ ಇದ್ದೀರಲ್ಲ 80 ಸ್ಪೀಡ್ ಲಿಮಿಟ್ ಇರೋದು. ಗಾಡಿನೇ 121 ಹೋಯ್ತಾ ಇತ್ತು ಗುರು. ಹಾರನ್ನು ಇದರಲ್ಲೂ ಬಂದು 2 ಹಾರನ್ ಇದೆ ಗುರು. ಇದೊಂದು ಹಾರನ್ನು ಸಾಕತ್ ಗಾಡಿ ಮಾತ್ರ ಇದು. ಸೊ 2 ಹಾರನ್ ನೋಡ್ಕೊಂಡು ನೋಡ್ರಿ ಅಂತ. ಸೊ ಇದು ಮೇಲ್ಗಡೆ ಏನು ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ರೈಲ್ವೆ ಟ್ರ್ಯಾಕು. ಮೆಟ್ರೋ ರೈಲ್ವೆ ಬರುತ್ತೆ, ಏರ್ಪೋರ್ಟಿಗೆ ಹೋಗುತ್ತೆ ಅದು. ಸೊ ಅದು ಮೇಲ್ಗಡೆಯಿಂದ ಪಾಸ್ ಆಗುತ್ತೆ. ನಿಮಗೆ ಮುಂದೆ ಏನಾದ್ರು ಬೈ ಲಕ್ಕಿದ್ರೆ ಮೆಟ್ರೋ ನೋಡೋಕ್ಕೆ ಸಿಗುತ್ತೆ. ಅದು ಯಾವುದು ಏರ್ಪೋರ್ಟಿಗೆ ಬರೋ ಮೆಟ್ರೋ ಅಂತ. ಅದು ಬಂದು ಅಂಡರ್ಗ್ರೌಂಡ್ ಮೆಟ್ರೋ. ಸೊ ಅದು ಮೇಲ್ಗಡೆ ಎಲ್ಲ ಬರೋಲ್ಲ, ರೋಡ್ ಸೈಡಿಗೆ ಒಂದು ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಏರ್ಪೋರ್ಟ್ ಅಂಡರ್ಗ್ರೌಂಡಿಗೆ ಹೋಗುತ್ತೆ, ಅದು ಫುಲ್ಲು ಅಂಡರ್ಗ್ರೌಂಡಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಮೆಟ್ರೋ ಅದು. ಅದು ಬಿಟ್ಟರೆ ಇದು ನಮ್ಮ ಮಾಮೂಲಿ ಫ್ಲೈ ಬಸ್ ಒಂದಿದೆ, ಅದಲ್ಲದೆ ಸಿಟಿ ಬಸ್ ಒಂದಿದೆ ಅಂತ ಅನ್ಕೊಂತಿದ್ರು. ಬ್ಯಾಂಗ್ಳೂರು ಮತ್ತು ಬ್ಯಾಂಗ್ಳೂರು ಮೆಜೆಸ್ಟಿಕ್ಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಓಡಾಡೋ ಅಂಥದ್ದು. ಒಂದು ಏನಂತಾರೆ, ಚೆಕ್ಕಿಂಗ್ ಬಂತು. ಇದು ಯಾವ್ದು ಗಾಡಿ? ಆರೆಂಜ್. ಚೆಕ್ಕಿಂಗ್ ಅಂದರೆ ಏನು ನಿಲ್ಸೋಂಥದ್ದೇನಿರಲ್ಲ, ಬಟ್ ಗಾಡಿ ನಂಬರ್ ನೋಟ್ ಆಗುತ್ತೆ CCTVಲಿ. ಸೊ ಹಂಗಾಗಿ ನಾವು ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ಒಂದು ಸ್ವಲ್ಪ ದೂರದ ಗಂಟ. ಗರುಡ ಇಂಡೋನೇಷ್ಯಾ ಅವ್ರದ್ದು ಪ್ರೋಮೋ ಬೇರೆ ಹಾಕೊಂಬಿಟ್ಟಿದ್ದಾರೆ, ಗರುಡ ಏರ್ಲೈನ್ಸ್. ಸೊ ಅದು ಬಂದು ಗರುಡ ಏರ್ಲೈನ್ಸ್ ಬಂದು ಇಂಡೋನೇಷ್ಯಾದ ಒಂದು ಮೇಯ್ನ್ ಏರ್ಲೈನ್ಸ್ ಗುರು. ಸೊ ಅದು ಗರುಡ ಏರ್ಲೈನ್ಸ್ನ ಅವರೇ ಓನ್ ಮಾಡಿರೋದು, ಇಂಡೋನೇಷ್ಯಾದು. ಸೊ ನಮ್ಮ ಇಂಡಿಯಾದು ಏರ್ ಏಷ್ಯಾ ಇದೆಯಲ್ಲ, ಸೊ ನೋಡ್ರಿ ಇಲ್ಲೇ ಬಂತು. ಸೊ ಏರ್ ಏಷ್ಯಾ ಅಲ್ಲ, ಏರ್ ಇಂಡಿಯಾ ನಮ್ಮದು, ಸಾರಿ. ಅವ್ರದ್ದು ಒಂದು ಏನಂತಾರೆ, ನಮ್ಮ ಇಂಡಿಯಾದು ಒಂದು ಏರ್ ಇಂಡಿಯಾ ಅಂತ. ಆ್ಯಂಡ್ ವಿಸ್ತಾರ ಅಂತ ಈಗ ಬೇರೆ ಬಂದಿದೆ ಅನ್ಕೊತೀನಿ. ಅದೊಂದು ಇದು ಫ್ಲೈಟ್ ಪಾಸ್ ಆಗ್ತಾ ಇದೆ. 2 ಫ್ಲೈಟ್ ಪಾಸ್ ಆಗ್ತಾ ಇದೆಯಲ್ಲ ಗುರು. ಇಲ್ಲೊಂದು ಹೋಗ್ತಾ ಇದೆ, ಅಲ್ಲೊಂದು ಹೋಗ್ತಾ ಇದೆ. 2 ಫ್ಲೈಟು ಆಗತ್ತ. 2 ಕ್ರಿಸ್ ಆಗಿ ಪಾಸ್ ಆಗ್ತಾ ಇದೆ. ಒಂದು ಈ ಕಡೆ ಬರ್ತಾ ಇದೆ, ಒಂದು ಆ ಕಡೆಗೆ ಹೋಗ್ತಾ ಇದೆ. ನೋಡ್ರಿ ಇಲ್ಲಿ
ಒಂದು ಆ ಕಡೆಗೆ ಹೋಗ್ತಾ ಇದೆ, ಒಂದು ಈ ಕಡೆಗೆ ಬರ್ತಾ ಇದೆ ಫ್ಲೈಟು. ಇದ್ಯಾಕರು ಸೆಂಟ್ರಲ್ ಲೈನಲ್ಲಿ ಹೇಳ್ತಿಲ್ಲ ಗಾಡಿನ? ಸ್ಪೀಡಾಗಿ ಹೋಗ್ಬೋದಾಯ್ತಲ್ಲ. ಓ ಮೆಟ್ರೋ ಇಲ್ಲ ಗುರು, ಹೋಗ್ಬಿಟ್ಟಿರಂಗೈತೆ ಮೆಟ್ರೋ. ಸೊ ಇಲ್ಲೇ ಪಕ್ಕದಲ್ಲೇ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಬರೋದು. ಬಟ್ ಹೋಗ್ಬಿಟ್ಟಿರಂಗಿದೆ ಮೋಸ್ಟ್ಲಿ, ಇಲ್ಲಾಂದ್ರೆ ನೋಡೋಕ್ಕೆ ಸಿಗೋದು ಮೆಟ್ರೋ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಸೊ ಬರ್ತಾ ಆ ಕಡೆ ಒಂದು ಫ್ಲೈಓವರ್, ಯಾಕೆಂದರೆ ಇದು ಏನು ಮೆಟ್ರೋ ಲೈನು ಫುಲ್ ಒಳಗಡೆಗೆ ಹೋಗಿದೆ. ಸೊ ಹಂಗಾಗಿ ಬರ್ತಾ ಅಲ್ಲೊಂದು ಏನಂತಾರೆ ಮೆಟ್ರೋ ಲೈನ್ಗೆ ಒಂದು ಫ್ಲೈಓವರ್ ಮಾಡಿದ್ದಾರೆ. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಮೆಟ್ರೋ ಮೇಲೆ ಹೋಗುತ್ತೆ, ನಮ್ಮ ರೋಡ್ ಮೇಲೆ ಪಾಸ್ ಆಗುತ್ತೆ. ಏನು ಬ್ಲ್ಯಾಕು ನೀವು ರೈಲಿಂಗ್ಸ್ ನೋಡಿದ್ರಲ್ಲ ಅದು. ಆಲ್ಮೋಸ್ಟ್ ಏರ್ಪೋರ್ಟಿಗೆ ಬಂದ್ವಿ ಗುರು. ಸೊ ಏರ್ಪೋರ್ಟು ಒಳಕ್ಕೆ ಹೋಗಿ ನಾನು ಸ್ಟಾಪ್ ಕೊಡಬೇಕು. ಅಲ್ಲಿ ಸ್ಟಾಪ್ ಕೊಟ್ಟು ಒಂದು 5 ನಿಮಿಷ ಜನನೆಲ್ಲ ಇಳಿಸಿ, ಆಮೇಲೆ ಗ್ರೀನು ಬಿದ್ದಿದೆ, ಬನ್ನಿ ಪಾಸ್ ಆಗ್ಬಿಡೋಣ. ಸೊ ಜನನೆಲ್ಲ ಇಳಿಸಿ ನಾವು ರೆಸ್ಟ್ ಪಾಯಿಂಟಿಗೆ ತಗೊಂಡೋಗಿ ನಿಲ್ಸ್ಕೊಬೇಕು ಗಾಡಿನ. ಗಾಡಿ ಮಾತ್ರ ಒಂದಕ್ಕಿಂತ ಒಂದೊಂದು ಬರ್ತಾವ್ರು ಏರ್ಪೋರ್ಟಿಗೆ ಮಾತ್ರ. ರೇಂಜ್ ರೋವರು ಮತ್ತು BMW ಸುಮಾರು ಗಾಡಿಗಳು ಸ್ಪಾಟ್ ಮಾಡಿಬಿಟ್ಟೆ ನಾನಂತೂ. ನೆಕ್ಸ್ಟ್ ಲೆವೆಲ್ ಗಾಡಿಗಳು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಏರ್ಪೋರ್ಟು ಏನು ಬೋರ್ಡಿಂಗ್ ಆಗುತ್ತಲ್ಲ, ಸೊ ಆ ಸ್ಪಾಟ್ ಇವೆಲ್ಲ. ಇದೇನು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಜನನ ಕರ್ಕೊಂಬಂದು ಹತ್ತಿಸ್ತಾರೆ ಫ್ಲೈಟ್ಸ್ಗೆ. ಸೊ ಫ್ಲೈಟ್ ಹಾಲ್ಟಿಗೂ ಅಂತ ಅಂದ್ಕೋಬೋದು ನೀವು. ಸೊ ನಾನೀಗ ಕರೆಕ್ಟಾಗಿ ಏರ್ಪೋರ್ಟ್ ಮುಂದೆನೇ ನಿಲ್ಲಿಸ್ಬೇಕು ಗಾಡಿನ. ಸೊ ನಮಗೆ ಒಂದು ಡೆಡಿಕೇಟೆಡ್ ಏನಂತಾರೆ ಸ್ಪಾಟ್ ಕೊಟ್ಟಿದ್ದಾರೆ ಗಾಡಿಗಳು ನಿಲ್ಸೋಕ್ಕೆ ಅಂತ. ಸೊ ಅಲ್ಲಿ ತಗೊಂಡು ನಿಲ್ಲಿಸ್ಬೇಕು. ಐಕೆ ಯಾವ್ದಾರು ಕಟ್ ಮಾಡ್ಬಿಟ್ಟವ್ರೆ ಇಲ್ಲೇ. ಪರವಾಗಿಲ್ಲ ಗುರು. ಯಾವುದಿದು ಬಸ್ಸು? ಯಾವುದೋ ಒಂದು ಬಸ್ ಬಂತಲ್ಲ ಪಕ್ಕದಲ್ಲಿ, ಗುದ್ದವನಂಗೇನೆ. ಇರುವರು ಪಾಸ್ ಆಗ್ಬಿಡ್ತೀನಿ. ಅಯ್ಯ ಅವನಲ್ಲಿ ಕಾಯ್ತಾನೆ. ಅದು ಏನು ಅರ್ಜೆಂಟಪ್ಪ ಜನಕ್ಕೆ. ಇಂಡಿಕೇಟ್ರ್ ಕೊಟ್ಟಿದ್ರು ಬರ್ತಾನೆ ಇರ್ತಾರೆ. ಇಲ್ಲಂತೂ ನೋಡ್ಕೊಂಡು ಟರ್ನ್ ಮಾಡ್ಬೋಗ್ರು, ಯಾಕೆಂದರೆ ರೈಲಿಂಗ್ಸ್ ಇದೆಯಲ್ಲ, 2 ಸೈಡಿಂದನೂ ರೈಲಿಂಗ್ಸ್ ಇದೆ. ಸೊ ನೋಡ್ಕೊಂಡು ಹೇಳ್ಕೊಂಬತ್ತು ನಾನು. ಎಳೀತು, ಲೈಟಾಗಿ ಇಳೀತು ಗಾಡಿನ. ಸೊ ನಾನು ಈಗ ಇಲ್ಲೇ ಸ್ಟಾಪ್ ಕೊಡಬೇಕಾಗಿರೋದು ಆ್ಯಕ್ಚುಲಿ ಬಂದು. ಸೊ ಇದೇ ನೋಡ್ತಾ ಇದ್ದೀರಲ್ಲ, ಇದೇ ಏರ್ಪೋರ್ಟು. ಸೊ ಇಲ್ಲಿಗೆ ಈಗ ಸ್ಟಾಪ್ ಕೊಡ್ಬೇಕು ನಾನು. ಇಲ್ಲಿ ಸ್ಟಾಪ್ ಕೊಟ್ಟರೆ ಈಗ ಜನ ಬಂದು ಹತ್ಕೊಳ್ಳೋರು ಹತ್ಕೊತಾರೆ, ಇಳಿಯೋರು ಇಳ್ಕೊತಾರೆ ಇಲ್ಲಿಂದ. ಸಾಕೊಂದು ಸ್ವಲ್ಪ ಇಲ್ಲೇ ಸ್ಟಾಪ್ ಕೊಡೋಣ. ಸೊ ವಿಡಿಯೋಗೆ ಇಡೋಣ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗುರು. ಸಿಗೋಣ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿಯಾ. ಸೊ ಹಿಂದೆ ಇರೋರು ಹಂಗೆ ಹೋಗ್ತಾರೆ ಬಿಡಿ ಪಕ್ಕದಲ್ಲಿ.